ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಬೃಹತ್ ತಾರತಮ್ಯ ಸಂಜೆ ನೋಡ್ತಾ ಇದ್ವಿ. ಅದರಲ್ಲಿ 5ನೇ ಪದ್ಯ. ಘೋಟಕಾಸ್ಯ ನಮಡದಿಗಿಂತಲಿ ಹಾಟಕೋದರ ಪವನರೇರ್ವರು ಕೋಟೆ ಗುಣದಿಂದ ಅಧಮರೆನಿಪರು ಯಾವ ಕಾಲದಲ್ಲಿ. ಖೇಟಪತಿ ಶೇಷಾಮರೇಂದ್ರರ ಪಾಟಿ ಮಾಡದೆ ಶ್ರೀಶನ ಕೃಪಾ ನೋಟದಿಂದಲೇ ಸರ್ವರಳು ವ್ಯಾಪಾರ ಮಾಡುವಳು. ಘೋಟಕಾಸ್ಯನ ಮಡದಿಗಿಂತಲೇ. ಘೋಟಕಾಸ್ಯ ಅಂದರೆ ಕುದುರೆ ಮುಖವುಳ್ಳಂತಹ, ಹಯಗ್ರೀವ ರೂಪಿಯಾಗಿರುವಂತಹ, ಜ್ಞಾನಸ್ವರೂಪನಾಗಿರುವಂತಹ, ಹಯಗ್ರೀವ ರೂಪಿಯಾಗಿರುವಂತಹ, ಆ ಪರಮಾತ್ಮನ ಮಡದಿಯಾಗಿರುವಂಥ, ಹೆಂಡತಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗಿಂತ ಹಾಟಕೋದರ ಅಂದರೆ ಹಿರಣ್ಯ ಗರ್ಭನಾಗಿರುವಂತಹ ಬ್ರಹ್ಮದೇವರು, ಪವನ ಅಂದರೆ ವಾಯುದೇವರು, ಇವರಿಬ್ಬರು ಕೋಟೆ ಗುಣದಿಂದ ಅಧಮರೆನಿಪರು. ಕೋಟೆ ಗುಣದಿಂದ ಎಲ್ಲ ಕಾಲದಲ್ಲಿ, ಯಾವ ಕಾಲದಲ್ಲಿ ಅಂತ ಹೇಳಿ ಎಲ್ಲ ಕಾಲ, ಸರ್ವಕಾಲದಲ್ಲಿಯೂ ನಿತ್ಯದಲ್ಲಿಯೂ ಮಹಾಲಕ್ಷ್ಮೀ ದೇವಿಗಿಂತ ಸಜಾತೀಯವಾದ ಕೋಟೆ ಗುಣದಿಂದ ಕಡಿಮೆಯವರಾಗಿದ್ದಾರೆ. ಯಾರು? ಬ್ರಹ್ಮದೇವರು ಮತ್ತು ವಾಯುದೇವರು. ಅಂದರೆ ನೋಡ್ರಿ, ಮಹಾಲಕ್ಷ್ಮಿ ಎಷ್ಟಿರಬೇಕು, ಇಲ್ಲಿ ಮಹಾಲಕ್ಷ್ಮಿಗಿಂತ ಅನಂತ ಗುಣದಿಂದ ಪರಮಾತ್ಮ ಹೆಚ್ಚು ಎಷ್ಟಿರಬೇಕು ಲೆಕ್ಕ ಹಾಕ್ರಿ. ಖೇಟಪತಿ, ಆಕಾಶದಲ್ಲಿ, ಖೇ ಅಂದರೆ ಆಕಾಶದಲ್ಲಿ ಸಂಚರಿಸುವಂತಹ ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿರುವಂತಹ ಗರುಡದೇವರು, ಶೇಷದೇವರು, ಅಮರೇಂದ್ರ ಅಂದರೆ ದೇವತೆಗಳಲ್ಲಿ ಶ್ರೇಷ್ಠನಾಗಿರುವಂತಹ ಇಂದ್ರದೇವರು ಮೊದಲಾದವರನ್ನು ಪಾಟಿ ಮಾಡದೆ ಅಂದರೆ ಲೆಕ್ಕಿಸದೆ ಶ್ರೀಶನ ಲಕ್ಷ್ಮೀದೇವಿಗೆ ಈಶನಾಗಿರುವಂತಹ ಪರಮಾತ್ಮನ ಕೃಪಾನೋಟದಿಂದಲೇ, ಅವನ ಅಂತಃಕರಣ ದೃಷ್ಟಿಯಿಂದ, ಪರಮಾತ್ಮನ ಕೃಪಾವಲೋಕನದಿಂದ ಸರ್ವರಳು ವ್ಯಾಪಾರ ಮಾಡುವರು. ಸರ್ವಜೀವರಲ್ಲಿ ಅಂದರೆ ಸತ್ವಜೀವರಲ್ಲಿ, ರಜೋಜೀವಿಗಳಲ್ಲಿ, ತಮೋಜೀವಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಶ್ರೀಹರಿಯ ಆಜ್ಞೆಯಂತೆ, ಶ್ರೀಶನ ಕೃಪಾನೋಟದಿಂದಲೇ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಆಜ್ಞೆಯಂತೆ ಸಕಲ ಕ್ರಿಯಾರೂಪ ವ್ಯಾಪಾರ ಮಾಡ್ತಾ ಇದ್ದಾರೆ. ಶೇಷಾದಿಗಳಿಗಿಂತ ಶಕ್ತಿ ಇಲ್ಲದಂತ ಪಾಟು ಮಾಡದಲೆ ಅಂತ ಹೇಳ್ತಾರೆ. ಶೇಷಾದಿ ದೇವತೆಗಳಿಗಿಲ್ಲ. ಮಹಾಲಕ್ಷ್ಮೀದಿಗಿಂತ ಕಡಿಮೆ ಕಕ್ಷೆಯಲ್ಲಿರುವಂತಹ ಇಲ್ಲಿ ಹೇಳ್ತಾ ಇದ್ದಾರೆ ಇರುವಂತಹ ಶೇಷದೇವರು, ಗರುಡ ದೇವರು, ಇವರು ಮಹಾಲಕ್ಷ್ಮೀ ದೇವಿಗಿಂತ ಕಡಿಮೆಯಾಗಿರುವಂಥ ಇವರೆಲ್ಲರೂ, ವಾಯುದೇವರಿಗಿಂತಲೂ ಕಡಿಮೆಯಾಗಿರುತ್ತೆ. ಇವರೆಲ್ಲರೂ ಇಂದ್ರಿಯಾಭಿಮಾನಿ ದೇವತೆಗಳಾಗಿ ಆ ಪರಮಾತ್ಮನ ಅನುಗ್ರಹದಿಂದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನ ಅನುಗ್ರಹದಿಂದ, ಮಹಾಲಕ್ಷ್ಮಿ ಸಹಿತನಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದ ಅವರೆಲ್ಲರೂ ಸರ್ವರಲ್ಲಿ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪುರುಷ ಬ್ರಹ್ಮ ವಿರಿಂಚಿ ಮಹಾನ್ ಮರುತ ಮುಖ್ಯ ಪ್ರಾಣಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಬಲ ವಿಜ್ಞಾನ ವಿಖ್ಯಾತ ಗರಡ ಭುಗ್ವರ ಭೋಗ ಭೇಷಜ ಸ್ವವರ್ಣ ವೇದಸ್ತ ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಟಕ ವೀತ ಭಯ ಭೀಮ. ಬ್ರಹ್ಮದೇವರ 4 ರೂಪಗಳನ್ನು ಮತ್ತು ವಾಯುದೇವರ ಅವತಾರಗಳನ್ನು ಇನ್ನು ಮುಂದೆ ಹೇಳೋರಿದ್ದಾರೆ. 6 ಮತ್ತು 7ನೇ ಪದ್ಯದಲ್ಲಿ ಹೇಳ್ತಾರೆ. ಪುರುಷನಾಮಕ ಬ್ರಹ್ಮದೇವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಕಾಶ ಸಂಹಿತಾದಲ್ಲಿ ಪರಮಾತ್ಮನಿಗೆ ವಾಸುದೇವನಿಂದ ಅವತಾರವನ್ನು ತೆಗೆದುಕೊಂಡಿರುವಂತಹ ನಾರಾಯಣಾದಿ ಪಂಚರೂಪದ ದೃಷ್ಟಿ ಕಾರಣವಾಗಿರುವಂತಹ ಇಲ್ಲಿ ಕಾಲನಾಮಕ ಬ್ರಹ್ಮ, ಅವನ ಉತ್ಪತ್ತಿ, ಅವನ ದೇಹ ಅವ್ಯಕ್ತವಾಗಿರುವುದು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾಸುದೇವನು ಮತ್ತು ವಾಸುದೇವ ಮಾಯಾದೇವಿಯಿಂದ, ಮಹಾಲಕ್ಷ್ಮಿ ಮಾಯಾದೇವಿ ರೂಪದಿಂದ ಪುರುಷನಾಮಕ ಬ್ರಹ್ಮನ ಉತ್ಪತ್ತಿಯಾಗಿದೆ. ವಾಸುದೇವ ಮತ್ತು ಮಾಯೆಯಲ್ಲಿ, ಮಹಾಲಕ್ಷ್ಮಿಯಲ್ಲಿ ಪುರುಷನಾಮಕ ಬ್ರಹ್ಮದೇವರ ಉತ್ಪತ್ತಿ.
ಪ್ರದ್ಯುಮ್ನ ವಿರಂಚಿ ಅಂತ ಇವನಿಗೆ ಹೆಸರು. ಬ್ರಹ್ಮದೇವರಿಗೆ ವಿರಂಚಿ ಅಂತ ಹೆಸರು. ಮಗನಾದ ಪ್ರದ್ಯುಮ್ನಗೆ ಪುನರಪಿ ಅನಿರುದ್ಧ ಶಾಂತಿಯಲ್ಲಿ ವಿರಂಚಿ ಅಂತ ಹೆಸರಿನಿಂದ ಮಹತ್ತತ್ವಾತ್ಮಕ ದೇಹವುಳ್ಳಂತಹ ಬ್ರಹ್ಮದೇವರು ಹುಡ್ತಾರೆ. ಅದೇ ಬ್ರಹ್ಮದೇವರು ಪುನಃ ಪದ್ಮಕಲ್ಪದಲ್ಲಿ ಪದ್ಮನಾಭರೂಪಿ ಪುರುಷನಿಂದ ಚತುರ್ಮುಖ ಬ್ರಹ್ಮ ಅಂಥೇಳಿ ಅವತಾರ ತೆಗೆದುಕೊಳ್ತಾರೆ. ಹೀಗೆ 4 ರೂಪಗಳು ಬಹಿರ್ಬ್ರಹ್ಮಾಂಡದಲ್ಲಿ ಉತ್ಪತ್ತಿಯಾಗಿದೆ. ಈ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲಿ ಬ್ರಹ್ಮದೇವಿಗೆ ಅವತಾರವಿಲ್ಲ. ಹೀಗೆ ಪುರುಷ ವಿರಂಚಿ ಮಹಾ ಬ್ರಹ್ಮ ಅಂಥೇಳಿ 4 ಸಲ ಉತ್ಪತ್ತಿಯಾಗದ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಸೃಷ್ಟಿ ಪ್ರಕರಣದಲ್ಲಿ ಹೇಳಿದ್ದಾರೆ. ಗರುಡ ಪುರಾಣದಲ್ಲಿಯೂ ಈ ವಿಶೇಷವಾದ ಇದನ್ನು ಹೇಳ್ತಾ ಇದ್ದಾರೆ. ಮಹಾನ್ ಮರುತನ ರೂಪಗಳನ್ನು ಇಲ್ಲಿ ಹೇಳ್ತೇನೆ. ಮಹಾನ್ ಮರುತ ಅಂದರೆ 50 ಮರುತ್ತುಗಳಲ್ಲಿ ಶ್ರೇಷ್ಠನಾಗಿರುವಂತಹವರು ವಾಯುದೇವರು. ಮಹತ್ತತ್ವಕ್ಕೆ ಅಭಿಮಾನಿಯಾಗಿದ್ದಾರೆ. ಮುಖ್ಯ ಪ್ರಾಣ ಅಂತಲೂ ಅವರಿಗೆ ಹೆಸರು. ಸರ್ವಜೀವ ಚೇಷ್ಟಕನಾದುದರಿಂದ ಅವನಿಗೆ ಮುಖ್ಯ ಪ್ರಾಣ ಅಂತ ಕರೀತಾರೆ. ಧೃತಿ ಅಂತಂದರೆ ಧೈರ್ಯಾಭಿಮಾನಿಯಾಗಿದ್ದಾರೆ. ರುದ್ರದೇವರಿಗಿಂತ ಧೈರ್ಯಾಭಿಮಾನಿಯಾದ್ದರಿಂದ ಅವರಿಗೆ ಧೃತಿ ಅಂತ ಹೆಸರು. ಸ್ಮೃತಿ ಅಂತ ಹೆಸರು. ಅವರು ಗುರುವರರಾಗಿದ್ದಾರೆ. ದೇವತೆಗಳಿಗೆ ಶ್ರೇಷ್ಠ ಗುರುಗಳವರು. ಎಲ್ಲ ದೇವತೆಗಳಿಗೂ ಶ್ರೇಷ್ಠ ಗುರುವಾದ್ದರಿಂದ ಅವರಿಗೆ ಗುರುವರ ಅಂತ ಕರೀತಾರೆ. ಅವರ ಜ್ಞಾನ ಎಂದೂ ಕಡಿಮೆ ಆಗೋದಿಲ್ಲ, ತಿರೋಭಾವ ಆಗೋದಿಲ್ಲ. ಭಗವದ್ವಿಷಯಕ ಜ್ಞಾನ ವಾಯುದೇವರಿಗೆ ಎಂದೂ ಯಾವ ಕಾಲಕ್ಕೂ ತಿರೋಭಾವ ಆಗೋದಿಲ್ಲ. ಮಹಾಧ್ಯಾತ ಅಂತಲೂ ಅವರಿಗೆ ಹೆಸರು. ಸಕಲ ಚೇತನರಿಂದಲೂ ಹೆಚ್ಚಿಗೆ ಸಂತತವಾಗಿ ಆ ಪರಮಾತ್ಮನ ಗುಣರೂಪಾದಿ ಕ್ರಿಯೆಗಳನ್ನು ಧ್ಯಾನ ಮಾಡ್ತಾರಾದ್ದರಿಂದ ವಾಯುದೇವರಿಗೆ ಮಹಾಧ್ಯಾತ ಅಂತ ಹೆಸರು. ಬಲ ಅಂತಲೂ ಹೆಸರು. ವಾಯುದೇವರು ಬಲಾಭಿಮಾನಿಯಾಗಿದ್ದಾರೆ. ಶೇಷಾದಿಗಳಿಗೆ ಉಳಿದ ದೇವತೆಗಳು ಬಲಪ್ರದರಾಗಿದ್ದಾರೆ. ಅದಕ್ಕೆ ಅವರಿಗೆ ಬಲ ಅಂತಲೂ ಹೆಸರು. ಇನ್ನೊಂದು ಹೆಸರು ವಿಜ್ಞಾತ ಅಂತ ಹೆಸರು. ವಿಜ್ಞಾನಕ್ಕೆ ಅಭಿಮಾನಿಯಾಗಿದ್ದಾರೆ. ಪರಮಾತ್ಮನ ವಿಶೇಷವಾದ ಜ್ಞಾನವುಳ್ಳವರಾಗಿದ್ದಾರೆ. ಅದಕ್ಕೆ ಅವರಿಗೆ ವಿಜ್ಞಾತ ಅಂತ ಹೆಸರು. ಇನ್ನೊಂದು ಹೆಸರು ವಿಖ್ಯಾತ. 14 ಲೋಕಗಳಲ್ಲಿಯೂ ನಿತ್ಯವಾದ ವೇದಗಳಲ್ಲಿಯೂ ಪರಮಾತ್ಮನ ನಂತರ, ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಸಕಲ ವೇದ ಪ್ರಖ್ಯಾತರಾಗಿರುವಂತಹ ಇವರಿಗೆ ದ್ವಿತೀಯ ಈಶ್ವರ ಅಂತ ಕರೀತಾರೆ. ಗರುಡ ಭುಕ್. ಕ್ಷೀರ ಸಮುದ್ರ ಉತ್ಪನ್ನದ ಕಾಲದಲ್ಲಿ ಕ್ಷೀರ ಸಮುದ್ರದಲ್ಲಿ ಹಾಲಾಹಲ ಉತ್ಪನ್ನ ಆಗುತ್ತೆ, ವಿಷ. ಆ ವಿಷವನ್ನು ಪರಮಾತ್ಮನ ಅನುಗ್ರಹದಿಂದ ಸ್ವೀಕಾರ ಮಾಡಿದವರಿಗೆ ಗರುಡ ಭುಕ್ ಅಂತ ಇನ್ನೊಂದು ಹೆಸರು. ಭವರೋಗ ಭೇಷಜ. ಭವರೋಗ ಅಂದರೆ ಸಂಸಾರಮ್ಮ ರೋಗಕ್ಕೆ ಇವರು ವೈದ್ಯನಂತಿದ್ದಾರೆ ವಾಯುದೇವರು. ಸ್ವವರ್ಣ ವೇದಸ್ಥ. ವೇದಗಳಲ್ಲಿ ಇರುವಂತಹ ಪ್ರತಿ ಅಕ್ಷರಗಳಲ್ಲಿ ಆ ಸ್ವರದಿಂದ ಉದಾತ್ತ ಅನುದಾತ್ತ ಆ ಸ್ವರದಿಂದ ಅಭಿಮಾನರಾಗಿ ಗಾನ ಮಾಡ್ತಾರಂತೆ ಪರಮಾತ್ಮನಿಗೆ. ಜೀವೇಶ್ವರ. ಸಕಲ ಜೀವರಿಗೆ ಸ್ವಾಮಿಯಾಗಿದ್ದಾರೆ. ಅದಕ್ಕೆ ಅವರಿಗೆ ಜೀವೇಶ್ವರ ಅಂತ ಕರೀತಾರೆ. ವಿಭೀಷಣ. ಭಗವದ್ವೇಷಿಗಳಾಗಿರುವಂತಹ ಶತ್ರುಗಳಿಗೆ ಮಹಾಭಯವನ್ನು ಉಂಟು ಮಾಡ್ತಾರಾದ್ದರಿಂದ ಅವರಿಗೆ ವಿಭೀಷಣ ಅಂತಲೂ ಹೆಸರು. ವಿಶ್ವಚೇಷ್ಟಕ. ಚರಾಚರ ಜಗತ್ತಿಗೆ ಚೇಷ್ಟಾಪ್ರದ ರೂಪರಾದ್ದರಿಂದ ವಾಯುದೇವರಿಗೆ ಇನ್ನೊಂದು ಹೆಸರು ವಿಶ್ವಚೇಷ್ಟಕ. ವೀತಭಯ. ವಾಯುದೇವರಿಗೆ ಎಂದೂ ಯಾವ ಕಾಲದಲ್ಲಿಯೂ ಯಾರಿಂದಲೂ ಭಯವೇ ಇಲ್ಲ. ಅಜ್ಞಾನಾದಿ ದೋಷಗಳಿಲ್ಲ, ಭಯವಿಲ್ಲ. ಆದ್ದರಿಂದ ಅವರಿಗೆ ವೀತಭಯ ಅಂತ ಕರೀತಾರೆ. ಭೀಮ. ಅವರು ಹೇಗಿದ್ದಾರೆ ಅಂದರೆ ದೈತ್ಯರಿಗೆ ಬಹು ಭೀಕರವಾಗಿ ತೋರುವ ರೂಪದಿಂದಿದ್ದಾರಂತೆ. ದೈತ್ಯರವ್ರು ನೋಡಿ ಅಂದರೆ ಓಡಿ ಹೋಗ್ತಾರಂತೆ ಅಂಜಿ. ಇವೆಲ್ಲವೂ ವಾಯುದೇವರ ರೂಪಗಳು. ಆಯಾ ಕಾರಣಗಳ ಅಭಿಮಾನಿಗಳಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿಯೂ ಆ ವಾಯುದೇವರ ರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು, ಅವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ವಾಸುದೇವ ರೂಪದಿಂದ ಬ್ರಹ್ಮದೇವರು ಅವತಾರವನ್ನು ತೆಗೆದುಕೊಳ್ತಾರೆ, ಹುಡ್ತಾರೆ.
ಇಡೀ ಬ್ರಹ್ಮಾಂಡಕ್ಕೆ ಅಭಿಮಾನಿಯಾಗಿದ್ದಾರೆ ಅವರು. ಪರಮಾತ್ಮನ ನಾಭಿಕಮಲದಿಂದ ಮತ್ತೆ ಇದರಿಂದ ಅನಿರುದ್ಧ ಮತ್ತು ಶಾಂತಿಯಲ್ಲಿ ಹುಟ್ಟಿ ಮಹತ್ತತ್ವಕ್ಕೆ ಅಭಿಮಾನಿಗಳಾದುದರಿಂದ ಮಹಾನ್ ಅಂತ ಕರೆಸಿಕೊಳ್ತಾ ಇದ್ದಾರೆ. ಬ್ರಹ್ಮ, ಪುರುಷ, ವಿರಂಚಿ, ಮಹಾನ್ ಇವೆಲ್ಲ ಬ್ರಹ್ಮದೇವರ ಹೆಸರುಗಳು. ಮುಖ್ಯ ಪ್ರಾಣದೇವರು, ಮಹಾನ್ ಮರುತ, ಪ್ರಧಾನ ವಾಯು, ಧೃತಿ ಇತ್ಯಾದಿ ಹೇಳಿದಂತೆ ಎಲ್ಲ ಹೆಸರುಗಳಿಂದ ಮಹತ್ತತ್ವಕ್ಕೆ ಇವರು ಅಭಿಮಾನಿಗಳಾಗಿದ್ದಾರೆ. ಮತ್ತು ಇವರಿಗೆ ಗರಳ ಭುಕ್ ಅಂತ ಕರೀತಾ ಇದ್ದಾರೆ. ವಾಯುದೇವರೇ ಆ ಸಮುದ್ರದ ಮಧ್ಯದಲ್ಲಿ ಕಾಲದಲ್ಲಿ ಬಂದಿತ್ತಂತಹ ವಿಷವನ್ನು ಸಂಪೂರ್ಣವಾಗಿ ಕುಡಿದು ಜೀರ್ಣಿಸ್ಕೊಂಡಿದ್ದಾರಂತ ನೋಡಿ. ವೇದಸ್ಥ ಅಂದರೆ ವೇದಗಳಲ್ಲಿ ಪ್ರತಿಪಾದ್ಯರಾಗಿದ್ದಾರೆ. ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಆ ವೇದಗಳೆಲ್ಲವೂ ಬ್ರಹ್ಮ ಮತ್ತು ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದೆ. ವಿಭೀಷಕ ಅಂತ ಅವ್ರಿಗೆ ಹೆಸರು ವಾಯುದೇವರು. ಯಾಕೆ ಅಂತಂದರೆ ದೈತ್ಯರು ಅಂಜಿ ಓಡಿ ಹೋಗ್ತಾರಂತೆ, ಅದರಿಂದ ಅವರಿಗೆ ವಿಭೀಷಕ ಅಂತ ಹೆಸರು. ವಿಶ್ವಚೇಷ್ಟಕರು ಆಗಿದ್ದಾರೆ. ಇಡೀ ಜಗತ್ತನ್ನು ಅವರು ನೋಡಿರಿ, ವಾಯುದೇವರಿದ್ದರೆ ನಾವು ಬದುಕಿರ್ತೀವಿ. ವಾಯುದೇವರು ಹೋದರೆ ಯಾವ ಜೀವಿಗಳಿರುತ್ತೆ? ಎಲ್ಲ ಜೀವಿಗಳಲ್ಲೂ ವಾಯುದೇವರಿದ್ದು ಆ ಶ್ವಾಸೋಚ್ಛ್ವಾಸದಿಂದ ಆ ಜೀವಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ವಾಯುದೇವರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅನಳ ಸ್ಥಿತಿ ವೈರಾಗ್ಯ ನಿಧಿರೋಚನ ವಿಮುಕ್ತಿಗ ಆನಂದ ದಶಮತಿ ಅನಿಮಿಷೇಷಾದ್ರಿ ಅನಿದ್ರ ಶುಚಿ ಸತ್ವಾತ್ಮಕ ಶರೀರ ಅಣುಮಹದ್ರೂಪಾತ್ಮಕಾಮೃತ ಹನುಮದಾದ್ಯವತಾರ ಪದ್ಮಾಸನ ಪದವಿ ಸಂಪ್ರಾಪ್ತ ಪರಿಸರ ಆಖಣಾಶ್ಮಸಮ. ವೇದಗಳಲ್ಲಿ ವಾಯುದೇವರ ಪ್ರಸಿದ್ಧವಾದ ರೂಪಗಳನ್ನು ಈ ಪದ್ಯದಿಂದ ವರ್ಣಿಸ್ತಾ ಇದ್ದಾರೆ. ಅನಳ ಅಂದರೆ ವಾಯುದೇವರು, ಸ್ಥಿತಿ ನಾಮಕ ವಾಯುದೇವರು ಪ್ರಾಣಿಗಳ ದೇಹಗಳ ಅಸ್ತಿತ್ವಕ್ಕೆ ಕಾರಣರಾಗಿದ್ದಾರೆ. ಆದ್ದರಿಂದ ಅವರಿಗೆ ಸ್ಥಿತಿ ನಾಮಕ ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ ಅವರು. ಆದ್ದರಿಂದ ಅವರಿಗೆ ಸ್ಥಿತಿ ಅಂತ ಹೆಸರು. ವೈರಾಗ್ಯ ನಿಧಿ, ವೈರಾಗ್ಯದ ಸಮುದ್ರರೇ ಆಗಿದ್ದಾರೆ ಅವರು. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ, ನೋಡ್ರಿ, ಪರಮಾತ್ಮನ ಭಕ್ತಿಯಲ್ಲಿ, ವಿಶೇಷವಾದ ಆಸಕ್ತಿಯಲ್ಲಿ ಮಹಾಲಕ್ಷ್ಮಿಯ ನಂತರ ವಾಯುದೇವರು ಮತ್ತು ಬ್ರಹ್ಮದೇವರು. ರೋಚನ ನಾಮಕ ವಾಯು, ನೋಡ್ರಿ, ಸ್ವಾರೋಚಷ ಮನ್ವಂತರದಲ್ಲಿ ರೋಚನ ನಾಮಕರಾಗಿ ಇಂದ್ರ ಪದವಿಯಲ್ಲಿದ್ದರು, ಇಂದ್ರ ಪದವಿಯನ್ನು ಆಳಿದ್ದಾರೆ. ವಿಮುಕ್ತಿಗ, ಭಗವಂತನ ಆಜ್ಞೆಯಿಂದ ಅವರಿಗೆ ಸಮೀಚೀನವಾದ ಮುಕ್ತಿಯನ್ನು ಕೊಡ್ತಾರೆ. ಪರಮಾತ್ಮನ ಆಜ್ಞೆಯಿಂದ ಸ್ವತಂತ್ರವಾಗಿ ಅಲ್ಲ. ಆನಂದ, ಆನಂದ ನಾಮಕ ಹರಿಗೆ ಸಾಕ್ಷಾತ್ ಪ್ರತಿಬಿಂಬರಾಗಿದ್ದಾರೆ. ಜೀವರಲ್ಲಿ ಶತಾನಂದ ರೂಪದಿಂದ ಇದ್ದಾರೆ. ದಶಮತಿ, ಪೂರ್ಣ ಜ್ಞಾನವುಳ್ಳವರು, ಪೂರ್ಣ ಪ್ರಜ್ಞರು ಅಂತ ಅವ್ರಿಗೆ ಕರೀತಾರೆ ವಾಯುದೇವರು. ಸರ್ವಜ್ಞರು ಅಂತ ಕರೀತಾರೆ. ಅನಿಮಿಶೇಷ, ರೆಪ್ಪೆ ಹಾಕದೇ ಇರುವಂತಹ, ಅನಿಮಿಷರು ಅಂದರೆ ದೇವತೆಗಳು, ರೆಪ್ಪೆ ಹಾಕದೇ ಇರೋರು. ಆ ದೇವತೆಗಳಿಗೆ ಸ್ವಾಮಿಯಾಗಿರುವಂತಹವರು ಅನಿಮಿಶೇಷ ಅಂತ ಅವರಿಗೆ ಹೆಸರು. ಅನಿದ್ರ, ಅವರಿಗೆ ಎಂದೂ ನಿದ್ದೆ ಇಲ್ಲ. ಅವ್ರು ನಿದ್ದೆ ಮಾಡಿದ್ರೆ ಪ್ರಪಂಚನೇ ನಿಂತೋಗ್ತದೆ. ಎಲ್ಲ ಕಾಲದಲ್ಲಿಯೂ, ಜೀವರು ನಿದ್ರೆ ಮಾಡಿರುವ ಕಾಲದಲ್ಲಿಯೂ ಎಚ್ಚೆತ್ತಿದ್ದು ಶ್ವಾಸ ಜಪವನ್ನು ಮಾಡ್ತಾ ಇರ್ತಾರೆ. ಪ್ರಳಯೇಪಿ ಪ್ರತಿಭಾತ ಪರಾವರ ಅಂತ ಹೇಳ್ತಾರೆ. ಪ್ರಳಯದಲ್ಲಿಯೂ ಅವರು ಎಚ್ಚರ ಇದ್ದು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಶುಚಿ, ಪವಿತ್ರನಾಗಿರುವಂತಹ ಶುಚಿನಾಮಕ ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರಾಗಿದ್ದಾರೆ. ಸತ್ವಾತ್ಮಕ ಶರೀರ, ಸೂಕ್ಷ್ಮ ಸೃಷ್ಟಿಯಲ್ಲಿಯೂ ಪದ್ಮಕಲ್ಪ ಸೃಷ್ಟಿಯಲ್ಲಿಯೂ ವಿಶೇಷವಾಗಿ ಸತ್ವ ಪ್ರಾಚುರ್ಯವಾಗಿರುವಂಥ ಶರೀರವುಳ್ಳವರು. ಅಣುರೂಪಾತ್ಮಕ, ಸ್ಥೂಲ ಮಹತ್ತತ್ವಾತ್ಮಕ ಶರೀರ, ಅಣುವಾಗುವ ರೂಪ. ನೋಡಿರಿ, ಎಲ್ಲ ಅದವರು ಸ್ಥೂಲ ಮಹತ್ತತ್ವ ರೂಪ ಅನ್ನೋದು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಗೂ ಇದ್ದಾರೆ. ಅತ್ಯಂತ
ಸ್ಥೂ ಅಣುರೂಪದಿಂದಲೂ ಇದ್ದಾರೆ ಅವರು. ಮಹದ್ರೂಪಾತ್ಮಕ ಸ್ಥೂಲವಾದ ಮಹತ್ತತ್ವ ವ್ಯಾಪ್ತವಾಗಿರುವಂತಹ ಶರೀರ ಅವರು. ಅಮೃತ ಸ್ಥೂಲ ಸೂಕ್ಷ್ಮ ಶರೀರ ನಾಶರಹಿತರು, ಸದಾ ಮಹತ್ತತ್ವ ಶರೀರವುಳ್ಳವರು. ಆದ್ದರಿಂದ ವಾಯುದೇವರಿಗೆ ಅಮೃತ ಅಂತ ಕರೀತಾರೆ. ಹನುಮದ್ದ ಅವತಾರಗಳು, ಹನುಮದಾದ್ಯ ಅವತಾರ. ಹನುಮ ತ್ರೇತಾಯುಗದಲ್ಲಿ ಹನುಮಂತ ಅವತಾರವನ್ನು ತೆಗೆದುಕೊಂಡು ರಾಮದೇವರ ಸೇವೆಯನ್ನು ಮಾಡಿದ್ದಾರೆ. ದ್ವಾಪರಯುಗದಲ್ಲಿ ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ. ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಜಗತ್ತಿಗೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂಥ ಸರಿಯಾದ ಶಾಸ್ತ್ರವನ್ನು ಅವರು ಬರೋಕ್ಕಿಂತ ಮೊದಲು 20 ಅಬದ್ಧ ಶಾಸ್ತ್ರಗಳು ಬಂದಿತ್ತು. ಅದೆಲ್ಲ ತಪ್ಪು ಅಂಥೇಳಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂಥೇಳಿ ಸರಿಯಾದ ಶಾಸ್ತ್ರವನ್ನು ತಂದುಕೊಟ್ಟವರು ಅವರು. ಪದ್ಮಾಸನ ಪದವಿ ಸಂಪ್ರಾಪ್ತ. ಮುಂದಿನ ಬ್ರಹ್ಮಕಲ್ಪದಲ್ಲಿ ಇದೇ ವಾಯುದೇವರೇ ಬ್ರಹ್ಮ ಪದವಿಗೆ ಬರ್ತಾರೆ. ಪರಿಸರ ಸರ್ವತ್ರದಲ್ಲಿ ವ್ಯಾಪ್ತರಾಗಿದ್ದಾರೆ. ಆಖಣಾಶ್ಮಸಮ. ಅವರ ಶರೀರ ಹೇಗಿದೆ ಅಂತಂದರೆ ವಜ್ರ ಸಮಾನವಾದ ಶರೀರ ಇದೆ ಅಂತ ನೋಡ್ರಿ ಹೇಗಿದೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ. ಪರಮಾತ್ಮ ವಾಯುದೇವರ ಸಮಾನ ಯಾರೂ ಇಲ್ಲ. ಜ್ಞಾನದಲ್ಲಿ ಹೇಳಿದ್ನಲ್ಲ, ಮಹಾಲಕ್ಷ್ಮಿ ಪರಮಾತ್ಮ ಮಹಾಲಕ್ಷ್ಮಿ ನಂತರ ಜ್ಞಾನದಲ್ಲಿ ಶ್ರೇಷ್ಠರಾಗಿದ್ದಾರೆ. ವಿರಾಗೆ ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿ. ಹರಿಭಕ್ತಿ ಭಾವೆ ಅಂತ ಹೇಳ್ತಾ ಇದ್ದಾರೆ. ಧೃತಿ ಸ್ಥಿತಿ ಪ್ರಾಣ ಬಲೇಶು ಎಲ್ಲದರಲ್ಲಿಯೂ ಅವರು ಶ್ರೇಷ್ಠರಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂತಹ ವಾಯುದೇವರನ್ನು ಸ್ಮರಣೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ವಾಯುದೇವರು ಆನಂದ ರೂಪರಾಗಿದ್ದಾರೆ. ಮಧ್ವಾಚಾರ್ಯರಾಗಿ ಅವತಾರವನ್ನು ತೆಗೆದು ಅನುಗ್ರಹ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಅನಿದ್ರ ಅಂದರೆ ಯಾವಾಗಲೂ ಜಾಗೃತರಾಗಿರ್ತಾರೆ. ಸರ್ವತ್ರ ಸಂಚರಿಸುವುದರಿಂದ ಅವರಿಗೆ ಪರಿಸರ ಅಂತ ಕರೀತಾ ಇದ್ದಾರೆ. ಕಲ್ಲಿನಂತೆ ಗಟ್ಟಿ ಮುಟ್ಟಾಗಿ ಸೀಳಲು ಅಸಾಧ್ಯರಾದರೆ ಆಖಣ ಆಶ್ವಸಮ ಅಂತ ಕರೀತಾ ಇದ್ದಾರೆ. ಅವ್ರಿಗೇನು ಮಾಡಲಿಕ್ಕಾಗೋದೆ. ಅಸುರರಿಂದ ಅಭೇದ್ಯರಾಗಿದ್ದಾರೆ ಅವರು. ವಿಧಿ ಚತುರ್ಮುಖ ಇವೆರಡು ಚತುರ್ಮುಖ ಬ್ರಹ್ಮದೇವರ ಹೆಸರು, ಅವತಾರಗಳು. ಬ್ರಹ್ಮದೇವರಿಗೆ ಅವತಾರವಿಲ್ಲವಾದ್ದರಿಂದ ಪರಮಾತ್ಮನ ಹೊರತಾಗಿ ಬೇರೆಯವರಿಂದ ಉತ್ಪತ್ತಿ ಅವರಿಗಿಲ್ಲ. ಪ್ರಧಾನ ಸೂತ್ರ ಧೃತಿ ಸ್ಮೃತಿ ಮೇಧಾ ಮುಕ್ತಿ ವಿಷ್ಣು ಭಕ್ತಿ ಚಿತ್ತ ಮಹಾಪ್ರಭು ಬಲಂ ಸ್ಥಿತಿ ರುಜುಯೋಗ ಪ್ರಾಜ್ಞ ಜ್ಞಾನ ಮಹಾಧ್ಯಾತ ವಿಜ್ಞಾನ ವೈರಾಗ್ಯ ರೋಚನ ಸುಖ ಹನುಮಾನ್ ಭೀಮಸೇನ ಆನಂದ ತೀರ್ಥ ಇವೆಲ್ಲ ಅನಂತ ರೂಪಗಳಿಂದ ಇದ್ದಾರೆ. ವಾಸುದೇವನಿಂದ ಮಾಯಾ ನಾಮಕ ಮಹಾಲಕ್ಷ್ಮೀ ದೇವಿಯಲ್ಲಿ ಹುಟ್ಟಿದ ಪುರುಷನಾಮಕರಾಗಿರುವಂಥ ಬ್ರಹ್ಮದೇವರು. ಅನಿರುದ್ಧನಿಂದ ಶಾಂತನಾಮಕ ಲಕ್ಷ್ಮಿಯಲ್ಲಿ ಜನಿಸಿದವರು ಮಹಾತತ್ವಾಭಿಮಾನಿಯಾಗಿರುವಂತಹ ಬ್ರಹ್ಮದೇವರು. ಅವನಿಗೆ ಮಹಾವಿರಿಂಚಿ ಅಂತ ಕರೀತಾರೆ. ರಜೋನಿಯಾಮಕನಾದ ವಾಸುದೇವನಿಂದ ಮಾಯಾದೇವಿಯಲ್ಲಿ ಹುಟ್ಟಿದವನಿಗೆ ವಿಧಿ ಅಂತ ಹೆಸರು. ಬ್ರಹ್ಮಾಂಡದಲ್ಲಿ ಪದ್ಮನಾಭನಿಂದ ಹುಟ್ಟಿದಂತಹ ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮ ಅಂತ ಹೆಸರು. ಸಂಕರ್ಷಣ ಮತ್ತು ಜಯಾದೇವಿಯಲ್ಲಿ ಉತ್ಪನ್ನನಾಗಿರುವಂಥ ವಾಯುದೇವರಿಗೆ ಪ್ರಧಾನ ಅಂತ ಹೆಸರು. ಲೋಕಚೇಷ್ಟ ಪ್ರಧಾನಾದ್ದರಿಂದ ಅವರಿಗೆ ಸೂತ್ರ ಅಂತ ಕರೀತಾ ಇದ್ದಾರೆ. ಬದರಿಕಾಶ್ರಮದಲ್ಲಿ ನಾರಾಯಣ ಪರಮಾತ್ಮನನ್ನು ಅತ್ಯಂತ ಭಕ್ತಿಯಿಂದ ಸ್ತುತಿ ಮಾಡ್ತಾರಾದ್ದರಿಂದ ಅವರಿಗೆ ಧೈರ್ಯ ಅಂತ ಹೆಸರು, ಧೃತಿ ಅಂತ ಹೆಸರು. ಸರ್ವರ ಹೃದಯದಲ್ಲಿದ್ದು ಸದಾ ಆ ಪರಮಾತ್ಮನ ಸ್ಮರಣೆ ಮಾಡ್ತಾರಾದ್ದರಿಂದ ವಾಯುದೇವರಿಗೆ ಸ್ಮೃತಿ ಅಂತ ಹೆಸರು ಬಂದಿದೆ. ಶ್ವೇತದ್ವೀಪದಲ್ಲಿರುವಂಥ ಪರಮಾತ್ಮನನ್ನು ವಾಯುದೇವರೊಬ್ಬರೇ ಸದಾ ಸ್ಮರಿಸುವುದರಿಂದಲೂ ಪರಮಾತ್ಮನಿಗೆ ಸ್ಮೃತಿ ಅಂಥೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಸರ್ವರ ಹೃದಯದಲ್ಲಿ ಜ್ಞಾನವನ್ನು ಕೊಡುವುದರಿಂದ ಅವರಿಗೆ ಮೇಧಾ ಅಂತ ಕರೀತಾ ಇದ್ದಾರೆ. ಜ್ಞಾನದ ಮುಖಾಂತರವಾಗಿ
ಭಕ್ತರಿಗೆ ಭಕ್ತಿಯನ್ನು ಕೊಟ್ಟು ಪರಮಾತ್ಮನ ಆಜ್ಞೆಯಿಂದ ಮುಕ್ತಿಯನ್ನು ಕೊಡ್ತಾರಾದ್ದರಿಂದ ಮುಕ್ತಿ ಅಂತ ಹೆಸರು. ಭಕ್ತರ ಹೃದಯದಲ್ಲಿದ್ದು ಅವರಿಗೆ ವಿಷ್ಣುವಿನಲ್ಲಿ ಭಕ್ತಿಯನ್ನು ಹೆಚ್ಚಿಸುವುದರಿಂದ ವಿಷ್ಣು ಭಕ್ತಿ ಅಂತಲೂ ಅವರಿಗೆ ಕರೀತಾ ಇದ್ದಾರೆ. ಸರ್ವಜೀವರ ಚಿತ್ತಸ್ಥ ಹರಿಯನ್ನು ಚಿತ್ತರೂಪರಾದುದರಿಂದ ಚಿತ್ತ ಅಂತಲೂ ಕರೀತಾರೆ ಅವರಿಗೆ. ಸತಿ ಸಮೇತರಾಗಿ ಪ್ರಭುಗಳಾಗಿರುವಂತಹ ಸಮಸ್ತ ದೇವತೆಗಳಿಗೂ ಪ್ರಭುವಾದ್ದರಿಂದ ಅವರಿಗೆ ಮಹಾಪ್ರಭು ಅಂತ ಕರೀತಾ ಇದ್ದಾರೆ. ಸರ್ವರ ಹೃದಯದಲ್ಲಿದ್ದು ಉತ್ತಮ ಬಲವನ್ನು ಕೊಡುವುದರಿಂದ ಬಲ ಅಂತ ಹೆಸರು. ಸರ್ವರ ಹೃದಯದಲ್ಲಿದ್ದು ಪುತ್ರ ಪೌತ್ರ ಮುಂತಾದ ಜನರನ್ನು ಪಾಲಿಸುವುದರಿಂದ ಸ್ಥಿತಿ ಅಂತ ಹೆಸರು. ನೋಡ್ರಿ, ಇವೆಲ್ಲ ವಾಯುದೇವರಿಗೆ ಎಷ್ಟು ಹೆಸರಿತ್ತು. ಇಂತಹ ವಾಯುದೇವರ ಮಹಿಮೆಯನ್ನು ತಿಳಿದುಕೊಂಡು, ಯಾಕೆಂದರೆ ನಮ್ಮಲ್ಲಿ ಹೇಳಿದೆ ವಾಯುದೇವರಲ್ಲಿ ನಿಮಗೆ ಭಕ್ತಿ ಬೇಕೇ ಬೇಕು. ಅವರ ಮುಖಾಂತರವಾಗಿಯೇ ನಾವು ಪರಮಾತ್ಮನ ಹತ್ರ ಹೋಗ್ಲಿಕ್ಕಾಗತ್ತೆ. ವಾಯುದೇವರ ಅನುಗ್ರಹ ಇಲ್ಲದೆ ನಾವು ಪರಮಾತ್ಮನ ಹತ್ರ ಹೋಗ್ಲಿಕ್ಕಾಗೋದೇ ಇಲ್ಲ. ಆದ್ದರಿಂದ ಸರಿಯಾಗಿ ವಾಯುದೇವರ ಮಹಿಮೆಯನ್ನು, ಬ್ರಹ್ಮದೇವರ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಆ ತಾರತಮ್ಯ, ಬೃಹತ್ ತಾರತಮ್ಯದ ಅದನ್ನೇ ಹೇಳ್ತಾರೆ, ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ನೀನು ಭಕ್ತಿಯನ್ನು ಮಾಡಿದರೆ ವಾಯುದೇವರು ಹೋಗಿ ಪರಮಾತ್ಮನಿಗೆ ಹೇಳ್ತಾರಪ್ಪ, ಇವನಿಗೆ ಅನುಗ್ರಹ ಮಾಡೋದು. ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ವಾಯುದೇವರ ಅನುಗ್ರಹ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಅವರ ಮಹಿಮೆಯನ್ನು ನಾಳಿನ ದಿವಸ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.